ಗಿರಿ ಕಷಾಯ ಬಿಸಿ ಇದೆ, ಹುಷಾರು. ಅಪ್ಪ ಕಾಫಿ ಟೀ ಏನಾದ್ರು ಮಾಡ್ಕೊಡ್ಲಾ? ಬೇಡಪ್ಪ. ರೀ ಇದು ನೀವ್ ಯಾಕ್ರಿ ಮಾಡಕ್ ಹೋದ್ರಿ? ಏನಮ್ಮ ಇಂಥ ಪ್ರಶ್ನೆ ಕೇಳ್ತೀಯ? ನೀನು ಅವನ ಧರ್ಮಪತ್ನಿ. ನೀನು ಅವನ ಕಷ್ಟ ಸುಖಗಳಲ್ಲಿ ಹೇಗೆ ಭಾಗಿಯಾಗಿದ್ಯೋ ಅದೇ ಥರ ನಿನ್ನ ಕಷ್ಟ ಸುಖಗಳಲ್ಲಿ ಅವನ ಭಾಗಿಯಾಗೋದು ಅವನ ಕರ್ತವ್ಯ ಕಣಮ್ಮ. ಅಲ್ಲ, ಎಲ್ಲ ಗಂಡಂದ್ರು ಹೀಗಿರಲ್ಲ. ಇಂಥ ಗಂಡ ಸಿಕ್ಕಿದನಲ್ಲಂತ ಹೆಮ್ಮೆ ಪಡು. ಹೆಮ್ಮೆ ಪಡೋದೆಲ್ಲ ಏನು ಬೇಡಪ್ಪ. ಸದ್ಯ ಅವಳು ಹುಷಾರಾದ್ಲಲ್ಲ ಅಷ್ಟೇ ಸಾಕು. ಹೌದಪ್ಪ. ನಿನ್ನೆ ಅವಳಿದ್ದು ಪರಿಸ್ಥಿತಿಲಿ ನಗ್ತಾಳೋ ಇಲ್ವೋ ಅಂತ ಭಯ ಆಗ್ಬಿಟ್ಟಿತ್ತು. ನನಗೆ ಮೊದಲನೇ ದಿನ ಹುಷಾರ್ ತಪ್ಪಾಗ್ಲೇ ನಾನು ಆಸ್ಪತ್ರೆಗೆ ಹೋಗ್ಬಿಟ್ಟಿದ್ರೆ ಇಷ್ಟೊಂದೆಲ್ಲ ಸಮಸ್ಯೆ ಆಗ್ತಿರ್ಲಿಲ್ಲ. ಖರ್ಚಾಗುತ್ತಲ್ಲ ಅಂತ ಮನೇಲೇ ಇದ್ದು ಎಡವಟ್ಟು ಮಾಡ್ಕೊಂಬಿಟ್ಟೆ. ಸಾರಿ ರೀ. ಏನಮ್ಮ ನೀನು ಸಾರಿ ಪೂರಿ ಅಂದ್ಕೊಂಡು ಅದೆಲ್ಲ ಬೇಡ. ಕಷಾಯ ಕುಡಿದು ರೆಸ್ಟ್ ತಗೋ. ನಾನು ಹೋಗಿ ಮಾತ್ರೆ ತಗೊಂಬರ್ತೀನಿ. ಇರು ಇರು ಇರು, ಎಲ್ಲಿ ಹೋಗ್ತೀಯ? ಮೆಡಿಕಲ್ ಸ್ಟೋರ್ ತಾನೆ, ನಾನೇ ಹೋಗಿ ಬರ್ತೀನಿ. ಕುಡಿ. ಆರೋಗ್ಯ ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ. ಆರೋಗ್ಯ ಕೆಟ್ಟ ಮೇಲೆ ಅದೊಂದು ಕೊಟ್ಬಿಡಪ್ಪ ಭಗವಂತ ಅಂತ ಬೇಡ್ಕೊಂತೀವಿ. ಏನಪ್ಪ ನಿನ್ನ ಲೀಲೆ. ನಂಬಿದವರು ಶಿವಲೀಲೆ ಅಂತಾರೆ ಶಿವಪ್ರಸಾದ್. ಭಗವಂತ, ಹೌದು ಭಗವಂತ, ಇದು 100% ನಿನ್ನ ಲೀಲೆ, ಜೊತೆಗೆ ನಿನ್ನ ಸಹಾಯ. ಸದ್ಯ ಗಿರಿ ಆರೋಗ್ಯದ ವಿಚಾರ ನನಗೆ ಮುಂಚಿತವಾಗೇ ಗೊತ್ತಾಯ್ತು. ಸ್ವಲ್ಪ ತಡ ಆಗ್ಬಿಟ್ಟಿದ್ರೆ ಏನಾಗ್ತಾ ಇತ್ತೋ ಏನೋ. ಶಿವಪ್ರಸಾದ್, ಸಮಸ್ಯೆ ಮತ್ತೆ ಅನಾರೋಗ್ಯನ ಚಿಗುರಲ್ಲೇ ಗುಣಪಡಿಸ್ಬೇಕು. ಅದು ಬೆಳೆದ್ ನಿಂತ್ರೆ ಬಗ್ಗಿಸುವುದು ತುಂಬಾ ಕಷ್ಟ. ಕರೆಕ್ಟಾಗಿ ಹೇಳಿದೆ ಭಗವಂತ. ಆದ್ರೆ ಇವಳು ಗೊತ್ತಾಗ್ಬೇಕಲ್ಲ, ಶುಂಠಿ ಬೆಳ್ಳುಳ್ಳಿ ಕಾಳು ಮೆಣಸಲ್ಲೇ ಸರಿ ಮಾಡ್ಕೊಳ್ತೀನಿ ಅನ್ನೋ ಹೋಮ್ ಡಾಕ್ಟ್ರು. ಅದೆಲ್ಲ ಆಗುತ್ತಾ? ಆಗುತ್ತೆ. ಮನೆ ಮದ್ದುಗಳು ಗಿಡಮೂಲಿಕೆಗಳಿಂದ ಹಲವಾರು ರೋಗ ರುಜಿನಗಳು ವಾಸಿಯಾಗಿದೆ. ಕೆಮ್ಮು ನಿವಾರಣೆಗೆ ತುಳಸಿ ಬಳಸಿ ಅಂತಾರೆ, ನಿಜ. ಆದರೆ ಈ ಕಾಲದಲ್ಲಿ ಸಿಗುವಂತ ತುಳಸಿ ಎಷ್ಟು ಪರಿಶುದ್ಧವಾಗಿರುತ್ತೆ. ಕಾಲ ಬದಲಾಗಿದೆ ಶಿವಪ್ರಸಾದ್. ಶತಾಯುಷಿ ಅನ್ನೋ ಮಾತೇ ವಿರಳ. 100 ವರ್ಷ ದಾಟಿದವರು ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. 100 ವರ್ಷದ ಹತ್ರದಲ್ಲಿರೋರ್ನು ನೋಡೋದು ಕಷ್ಟ. ಮನುಷ್ಯನ ಆಯಸ್ಸು 60ರಿಂದ 70ಕ್ಕೆ ಬಂದು ನಿಂತಿದೆ. ಅದರ ಆಧಾರದ ಮೇಲೆ ಹೇಳೋದಾದ್ರೆ ನಿನ್ನ ಜೀವನದ ಅರ್ಧ ಆಯಸ್ಸು ಮುಗ್ದು ವೃದ್ಧಾಪ್ಯದ ದಾರಿಯಲ್ಲಿದೆಯಾ? ಭಗವಂತ, ಏನು ಹೀಗೆ ಎದುರಿಸ್ತಾ ಇದೆಯಾ? ನಾನಿನ್ನು ನನ್ನ ಮಕ್ಕಳ ಭವಿಷ್ಯನ ಸೆಟಲ್ ಮಾಡಬೇಕು. ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಳೋದನ್ನ ನೋಡಬೇಕು. ಮನುಷ್ಯನ ಕನಸುಗಳು ಹಿರಿದಾಗುತ್ತಿದೆ, ಆಯಸ್ಸು ಕಿರಿದಾಗುತ್ತಿದೆ. ಬದಲಾಗ್ತಿರೋ ಹವಾಮಾನ, ಮಾಲಿನ್ಯ, ಹೈಬ್ರಿಡ್ ಆಹಾರಗಳು, ರಾಸಾಯನಿಕ ಬಳಸಿದ ಪದಾರ್ಥಗಳು, ಫಾಸ್ಟ್ ಫುಡ್, ಈ ಪ್ರಪಂಚದಲ್ಲಿ ಎಲ್ಲವೂ ವೇಗ. ಹುಟ್ಟು ವೇಗ, ಸಾವು ವೇಗ. ಹೌದು ಭಗವಂತ. ಮುಂಚೆ ಎಲ್ಲ ಸಿಸೇರಿಯನ್ ಆದ್ರೆ ಅಯ್ಯೋ ಪಾಪ ಅನ್ನೋರು. ಈಗ ನಾರ್ಮಲ್ ಆದ್ರೇನೆ ಅಯ್ಯಯ್ಯೋ ಪಾಪ ಅಂತಿದ್ದಾರೆ. ಮುಂಚೆ 9 ತಿಂಗಳಾದ್ಮೇಲೆ ಯಾವ ಟೈಮಲ್ಲಿ ಬೇಕಾದರೂ ಹೆರಿಗೆ ಆಗ್ಬೋದು ಅಂತ ನಾವು ಕಾಯ್ತಾ ಇದ್ವಿ. ನಾನೇ ಪ್ರಣಿ ಹೆರಿಗೆ ಟೈಮಲ್ಲಿ ಆಫೀಸ್ಗೆ 1 ವಾರ ರಜಾ ಹಾಕಿ ಕಾಯ್ತಾ ಕೂತಿದ್ದೆ. ಆದರೆ ಈಗ ಡಾಕ್ಟ್ರಿಗೆ ಪೇರೆಂಟ್ಸು ಮುಂಚಿತವಾಗಿ ಹೇಳ್ಬಿಡ್ತಾರೆ, ಇಂಥ ಟೈಮಲ್ಲಿ, ಇಂಥ ನಿಮಿಷದಲ್ಲಿ, ಇಂಥ ಸೆಕೆಂಡಲ್ಲೇ ಹೆರಿಗೆ ಆಗಬೇಕು ಅಂತ. ಮುಂಚೆ ಮನೇಲಿ ಹುಟ್ಟಿ ಮನೇಲಿ ಸಾಯ್ತಾ ಇದ್ವಿ. ಈಗ ಆಸ್ಪತ್ರೆಯಲ್ಲಿ ಹುಟ್ಟಿ ಆಸ್ಪತ್ರೆಯಲ್ಲಿಯೇ ಸಾಯ್ತಾ ಇದ್ದೀವಿ. ಅವಾಗೆಲ್ಲ ನಮಗೆ 1-2 ಲಸಿಕೆ ಹಾಕಿ ಬೀದಿಗೆ ಬಿಡೋರು. ನಾವು ಕಲ್ಲು ಮಣ್ಣಲ್ಲೆಲ್ಲ ಆಟ ಆಡಿ ಆರೋಗ್ಯವಾಗಿರ್ತಾ ಇದ್ವಿ. ಈಗ 150 ಲಸಿಕೆ, ಆಸ್ಪತ್ರೆ ತುಂಬ ಜನಸಂಖ್ಯೆ. ಯಾಕೆ ಅಂತಾನೆ ಗೊತ್ತಿಲ್ಲ. ವೇಗವಾದ ಜೀವನ ಶೈಲಿ, ಮಾನಸಿಕ ಒತ್ತಡ, ಅತಿಯಾಗಿ ಕೆಲಸ ಮಾಡುವುದು, ನಿದ್ದೆಗೆಡುವುದು, ರಾಸಾಯನಿಕಯುಕ್ತ ಪದಾರ್ಥಗಳ ಸೇವನೆ, ವ್ಯಾಯಾಮ, ಯೋಗ, ದೈಹಿಕ ಚಟುವಟಿಕೆ ಇಲ್ಲದಿರುವುದು, ವಿಷಯುಕ್ತ ಗಾಳಿಯ ಸೇವನೆ, ಇವೆಲ್ಲವೂ ಕೂಡ ಮನುಷ್ಯನ ಆರೋಗ್ಯ ಹಾಗೂ ಆಯುಸ್ಸಿನ ಕುಂಠಿತಕ್ಕೆ ನೇರವಾಗಿ ಪರಿಣಾಮಕಾರಿ. ಕಾಲಕ್ಕೆ ತಕ್ಕ ಹಾಗೆ ಮನುಷ್ಯನಿಗೆ ಬರೋ ಕಾಯಿಲೆಗಳೂ ಬದಲಾಗ್ತಾ ಇದೆ. ಮನುಷ್ಯನ ದೇಹ ಗುಳಿಗೆಗಳಿಗೆ ಒಗ್ಗಿ ಹೋಗಿದೆ. ಅಮ್ಮ ದೃಷ್ಟಿ ತೆಗೆದು ತನ್ನ ಸೆರಗಲ್ಲಿ 3 ಬಾರಿ ನಿವಾಳಿಸಿದರೆ ಸಾಕು, ಎಲ್ಲವೂ ಸರಿ ಹೋಗುತ್ತಿತ್ತು. ಆದರೆ ಈಗ ಅಯ್ಯೋ ಭಗವಂತ, ಈಗ ಲೇಡೀಸು ಸ್ಯಾರಿ ಎಲ್ಲಿ ಉಟ್ಕೊಳ್ತಾರೆ? ನೈಟಿ, ಅದ್ರ ಮೇಲೆ ಒಂದು ಟವಲ್. ಸ್ಯಾರಿ ಉಟ್ಕೊಂಡ್ರು ಅಂಥವ್ರಿಗೆ ದೃಷ್ಟಿ ತೆಗಿಯಕ್ಕೆ ಬರಲ್ಲ. ಏನು ಕರ್ಮನೋ ಏನು. ಆರೋಗ್ಯ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಸ್ವಯಾರ್ಜಿತ ಆಸ್ತಿ. ಅದನ್ನು ಬೆಳೆಸದಿದ್ದರೂ ಉಳಿಸಿಕೊಳ್ಳಿ. ರೋಗ ಉಲ್ಬಣಿಸಿದರೆ
ಅದರಿಂದ ನಷ್ಟ ನಿಮಗಿಂತ ಹೆಚ್ಚು ನಿಮ್ಮನ್ನು ನಂಬಿಕೊಂಡವರಿಗೆ. ಚಂದಾನೆ ಗುಡುಗಿ ಗಲ್ಲು ಗಲ್ಲನು ಗೆಜ್ಜೆ ಜಾನಪದ ಪದ ಕೇಳಣ್ಣ. ಅಕ್ಕ, ನೀನು ಈ ಪ್ರೋಗ್ರಾಮ್ ನೋಡ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಯ್ಯೋ, ಈ ಪ್ರೋಗ್ರಾಮ್ ನೋಡಿದ್ರೆ ನಾನು ಮಲ್ಗದೇ ಇಲ್ಲ ಕಣೆ ಗೌರಿ. ಹೌದು ಚಿಕ್ಕಮ್ಮ, ಅಮ್ಮ ಕೆಲಸ ಮಾಡಿ ಮುಗಿಸಿ ಲೇಟ್ ಆದರೂ ರಿಪೀಟ್ ಟೆಲಿಕಾಸ್ಟ್ ನೋಡಿನೇ ಮಲ್ಕೊಳ್ಳೋದು. ನಾನು ಅವಾಗವಾಗ ನೋಡ್ತಾ ಇರ್ತೀನಿ. ನಮ್ಮನೆಯವರಿಗೂ ಈ ಪ್ರೋಗ್ರಾಮ್ ಅಂದ್ರೆ ತುಂಬಾ ಇಷ್ಟ. ಅಕಸ್ಮಾತ್ ಕರೆಂಟ್ ಇಲ್ಲ ಅಂದ್ರು ಕರೆಂಟ್ ಬಂದ್ಮೇಲೆ ಈ ಪ್ರೋಗ್ರಾಮ್ ಹಾಕಿನೇ ಅವರಿಗೆ ಊಟಕ್ಕೆ ಬಡಿಸೋದು. ಯಾಕೆ ಚಿಕ್ಕಮ್ಮ? ಯಾಕಂದ್ರೆ ಉಪ್ಪು ಹುಳಿ ಖಾರ ಇಲ್ಲ ಅಂದ್ರು ಈ ಪ್ರೋಗ್ರಾಮ್ ನೋಡ್ಕೊಂಡು ಸುಮ್ಮನೆ ಊಟ ಮಾಡ್ತಾರೆ, ಅದಕ್ಕೆ. ಪ್ರಣಿ, ಅಡ್ವರ್ಟೈಸ್ ಬರ್ತಿದೆ, ನ್ಯೂಸ್ ಚಾನಲ್ ಹಾಕು. ಬಿಗ್ ಬ್ರೇಕಿಂಗ್ ನ್ಯೂಸ್, ಇದೀಗ ಬಂದ ಸುದ್ದಿ. ಬೆಂಗಳೂರಿನ ನಿವಾಸಿಗಳೇ ಎಚ್ಚರ, ಬೆಂಗಳೂರಿಗೆ ಕಾಲಿಟ್ಟಿದ್ದಾನೆ ಸೈಕೋ ಕಿಲ್ಲರ್. ಅಮ್ಮ, ಯಾಕೆ ಇವ್ರು ಇಷ್ಟೊಂದು ಎದುರಿಸ್ತಿದ್ದಾರೆ? ಹೇಳ್ತಿರೋದು ನೋಡಿದ್ರೆ ಭಯ ಆಗ್ತದೆ. ಇನ್ನು ವಿಷಯ ಏನು ಅಂತ ಗೊತ್ತಾದ್ರೆ ಪೊಲೀಸ್ ಹೆಂಡತಿಯಾಗಿ ನಾನೇ ಭಯ ಪಡ್ತಿದ್ದೀನಿ ಅಂದರೆ ಇನ್ನು ನಿಮಗೆ ಭಯ ಆಗದೆ ಇರುತ್ತಾ? ಇರಿ, ಯಾರ ಬಗ್ಗೆ ಹೇಳ್ತಿದ್ದಾರಂತ ನೋಡೋಣ. ಇವನ ಮುಖ, ಇವನ ವಿಳಾಸ, ಇವನ ಪರಿಚಯ ಇದುವರೆಗೂ ಯಾರಿಗೂ ದೊರೆತಿಲ್ಲ. ಇವನ ಟಾರ್ಗೆಟ್ ಕೇವಲ ಗರ್ಲ್ಸ್, ಲೇಡೀಸ್, ವಿಮೆನ್ಸ್. ಅಯ್ಯೋ, ಎಲ್ಲ ಒಂದೇ, ಮುಂದೆ ಹೇಳ್ರಿ. ಇವನ್ ಮುಂದೆ ಯಾವುದೇ ಹೆಣ್ಮಕ್ಳು ಬಂದ್ರು ಅವ್ರ ಕತೆ ಫಿನಿಶ್. ಈ ಕಿಲ್ಲರ್ ನಿಮ್ಮನೆಗೂ ಬರಬಹುದು, ಹುಷಾರಾಗಿರಿ. ಪ್ರಣಿ, ಮೊದಲ ಟಿವಿ ಆಫ್ ಮಾಡು. ಅಮ್ಮ, ಅದ್ಯಾರೋ ಸೈಕೋ ಕಿಲ್ಲರ್ ಬರ್ತಾನಂತಲ್ಲಮ್ಮ, ಏನಮ್ಮ ಮಾಡೋದು? ಪ್ರಣಿ, ಅದು ನ್ಯೂಸಲ್ಲಿ ಹೇಳ್ತಾ ಇರೋದಷ್ಟೇ, ಬರ್ತಾನೆ ಅಂತ ಹೇಳಬೇಡ, ನನಗೂ ಭಯ ಆಗ್ತಿದೆ. ಗೌರಿ, ಪ್ರಣಿ, ನೀವು ಹೆದರ್ಬೇಡಿ, ನಾನಿದ್ದೀನಿ. ಎಲ್ಲರೂ ಗಾಯತ್ರಿ ಮಂತ್ರ ಹೇಳೋಣ. ಓಂ ಭೂರ್ಭುವಸ್ವ ತತ್ಸವಿತುರ್ವರೆಣ್ಯಂ. ಗೌರಿ, ಪ್ರಣಿ, ನಿಮ್ಮ ಹಿಂದೆ ಯಾರೋ ಬಂದು ನಿಂತಿದ್ದಾರೆ. ಅವ್ರ ನೆರಳಲ್ಲಿ ಬೀಳ್ತಿದೆ ನೋಡಿ. ಅಕ್ಕ, ಸೈಕೋ ಕಿಲ್ಲರೇ ಬಂದಿದ್ದಾನೆ ಅನ್ಸುತ್ತೆ. ಏನು ಮಾಡೋದೀಗ? ನಾವು 3 ಜನ ಇದ್ದೀವಿ. ಸೈಕೋ ಕಿಲ್ಲರ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಕಾಲಿಡ್ಕೊಂಡ್ಬಿಡೋಣ. 3, 2, 1. ಅಣ್ಣ! ಸಂಧ್ಯಾ ಅವರೇ, ನೀವಾ? ಅಯ್ಯೋ ಗಿರ್ಜವ್ರೆ, ಬಂದ ತಕ್ಷಣ ನಿಮ್ಮ ಮನೇಲಿ ನ್ಯೂಸ್ ನೋಡಿದೆ, ಭಯ ಆಗೋಯ್ತು ರೀ. ಉಪ್ಪು ಕೇಳೋಣ ಅಂತ ಬಂದೆ, ನೀರು ಕುಡ್ದಂಗೆ ಆಗೋಯ್ತು. ಸಪ್ಪೆ ಸಾರು ತಿಂದ್ರು ಪರವಾಗಿಲ್ಲ, ತೆಪ್ಪಗೆ ಮನೆಗೆ ಹೋಗ್ಬಿಡ್ತೀನಿ. ಗಿರ್ಜಾ, ಹಿತ್ಲ ಬಾಗಿಂದ ಹೋಗ್ಬಿಡ್ತೀನಿ. ಯೋ ಸಂಧ್ಯಾ ಅವರೇ, ದೇವ್ರೆ ದೇವ್ರೆ, ಮನೇಲಿರೋ ಹೆಣ್ಮಕ್ಳ ಪರಿಸ್ಥಿತಿನೇ ಹೀಗೆ ಅಂದಮೇಲೆ ಇನ್ನು ಹೊರಗಡೆ ಹೋಗಿ ದುಡಿಯೋ ಹೆಣ್ಮಕ್ಳ ಸ್ಥಿತಿ. ಭಗವಂತ ಕಾಪಾಡಪ್ಪ. ಯಾಕಮ್ಮ, ಏನಾದ್ರು ಹೇಳೋದಿತ್ತಾ? ಕೂತ್ಕೋ.
ತುಂಬ ವಿಷಯ ಹೇಳೋದಿದೆ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊ. ಈ ವಿಷಯನ ಎಲ್ಲ ಹೆಣ್ಮಕ್ಳು ತಿಳ್ಕೊಂಡಿರ್ಬೇಕು. ಸರಿ ಹೇಳಮ್ಮ. ಟಿವಿನಲ್ಲಿ ಏನೇನೋ ತೋರಿಸ್ತಾ ಇದ್ರಲ್ಲ, ಅದನ್ನೆಲ್ಲ ನೋಡಿ ನಾವು ಹೆದರ್ಕೊಂಡ್ವಿ. ಆದರೆ ನಾವು ಹೆದರ್ಕೊಳ್ಳೋದಕ್ಕೆ ಕಾರಣ ಏನು ಹೇಳು? ನಮ್ಮೊಳಗಡೆ ಇರೋ ಭಯ ಅಲ್ಲ. ಹಿಂದಿನಿಂದ ಹೆಣ್ಮಕ್ಳು ಅಂದರೆ ಕೈಗೆ ಬಳೆ ತೊಟ್ಕೊಂಡಿರೋರು, ಅವ್ರ ಕೈಲಿ ಏನೂ ಆಗಲ್ಲ, ಅವ್ರು ತುಂಬ ವೀಕು ಅಂತ ಹೇಳ್ಕೊಂಡ್ ಬಂದ್ಬಿಟ್ಟಿದಾರಲ್ಲ, ಅದಕ್ಕೆ. ಹೆಣ್ಣು ಅಂದರೆ ಶಕ್ತಿ ಅಂತ ನಾನು ನಂಬ್ತೀನಿ. ಒಂದು ದೇಶನ ನಡೆಸೋದು ಸುಲಭ, ಆದರೆ ಒಂದು ಮಿಡಲ್ ಕ್ಲಾಸ್ ಮನೆ ನಡೆಸೋದು ತುಂಬ ಕಷ್ಟ. ನಿನ್ನ ಮೈಕೈ ಮುಟ್ಟೋದಕ್ಕೆ ನೀನು ಬಿಡಬಾರ್ದು. ಒಂದ್ ವೇಳೆ ತೀರಾ ಆತ್ಮೀಯರಾಗಿದ್ದು ನಿನ್ನನ್ನು ಮುಟ್ಟಿದ್ರು ಕೂಡ ಆ ಸ್ಪರ್ಶದಲ್ಲಿ ನಿನಗೇನನ್ನಿಸ್ತಿದೆ ಅನ್ನೋದು ನಿನಗೆ ಗೊತ್ತಾಗ್ಬೇಕು. ಅಪ್ಪ ಆಗ್ಲಿ, ತಾತ ಆಗ್ಲಿ, ಚಿಕ್ಕಪ್ಪ ಆಗ್ಲಿ, ನಿನ್ನ ಮುಟ್ಟೋ ರೀತಿ, ನಿನ್ನ ಹಿಡ್ಕೊಳ್ಳೋ ರೀತಿನಲ್ಲಿ ಒಂದು ಆತ್ಮವಿಶ್ವಾಸ ಇರುತ್ತೆ, ಪ್ರೀತಿ ಇರುತ್ತೆ. ಆಗ್ಲೇ ನಿನಗೆ ಗೊತ್ತಾಗತ್ತೆ ಅದು ಗುಡ್ ಟಚ್ ಅಂತ. ಆದ್ರೆ ಇನ್ ಕೆಲವ್ರು ಇರ್ತಾರೆ, ಅವ್ರು ನಿನ್ನ ನೋಡೋ ರೀತಿ, ಹಿಡ್ಕೊಳ್ಳೋ ರೀತಿ, ನಿನ್ನ ಸ್ಪರ್ಶಿಸೋ ರೀತಿ ನಿನಗೊಂಥರ ಇರಿಸ್ ಮುರಿಸ್ ಮಾಡುತ್ತೆ. ಆಗ್ಲೇ ನಿನಗೆ ಗೊತ್ತಾಗ್ಬೇಕು ಅದು ಬ್ಯಾಡ್ ಟಚ್ ಅಂತ. ಅಮ್ಮ, ನೀನ್ ಇದನ್ನೆಲ್ಲ ಮೊದಲೇ ಹೇಳಿದ್ಯಾ? ಏನಾದ್ರು ಹೊಸ್ತಿದ್ರೆ ಹೇಳು. ನೋಡು ಪ್ರಣಿ, ತಾಯಿಯಾಗಿ ನನ್ನ ಕರ್ತವ್ಯನ ನಾನು ಮಾಡಲೇಬೇಕು. ಹೆಣ್ಮಕ್ಳಿಗೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ಹೊರಗಡೆ ಪ್ರಪಂಚದಲ್ಲಿ ಕೆಲವು ರಾಕ್ಷಸರು ಇರ್ತಾರೆ, ಅವರಿಗೆ ಹೆಣ್ಣು ಅಂದ್ರೆ ಒಂದು ಭೋಗದ ವಸ್ತು ಆಗಿ ಕಾಣಿಸುತ್ತೆ ಅಷ್ಟೆ. ಅಂಥ ಕಾಮ ಪಿಶಾಚಿಗಳಿಂದ ನಾವು ಎಷ್ಟಾಗತ್ತೋ ಅಷ್ಟು ದೂರ ಇರಬೇಕು. ಆದ್ರೆ ಎಲ್ಲ ಟೈಮು ಒಂದೇ ತರ ಇರಲ್ಲ. ಕೆಲವೊಂದ್ಸಲ ಆ ದೇವರೇ ಬಂದ್ರು ನಮ್ಮನ್ನ ಕಾಪಾಡಕ್ ಆಗಲ್ವೇನೋ ಅಂತ ಅನ್ಸ್ಬಿಡುತ್ತೆ. ಅಂಥ ಸಂದರ್ಭಗಳಲ್ಲಿ ನಮ್ಮನ್ನ ನಾವೇ ಕಾಪಾಡ್ಕೋಬೇಕು. ಕೂಗಿದ್ರು, ಕಿರ್ಚಿದ್ರು, ಹೋರಾಡಿದ್ರು ನಮ್ಮನ್ನ ಕಾಪಾಡ್ಕೊಳಕ್ ಆಗ್ತಿಲ್ಲ ಅಂದಾಗ ನಮ್ ಸುತ್ತಮುತ್ತ ಏನಿದೆ ಅಂತ ನೋಡ್ಬೇಕು. ಕೈಗೆ ಏನ್ ಸಿಗುತ್ತೋ ಅದ್ರಲ್ಲಿ ಆಕ್ರಮಣ ಮಾಡಬೇಕು. ಇಡೀ ದೇಹದ ಶಕ್ತಿನೆಲ್ಲ ಬಳಸಿ ಅವ್ರಿಗೆ ಒದ್ಬಿಡ್ಬೇಕು. ಮಣ್ಣಿದ್ರೆ ಕಣ್ಣಿಗೆ ಹಚ್ಬೇಕು. ಕಣ್ಣು, ಕಿವಿ, ಗಂಟ್ಲು ಇವೆಲ್ಲ ಸೂಕ್ಷ್ಮವಾದ ಅಂಗಗಳು, ಅದ್ರ ಮೇಲೆನೆ ದಾಳಿ ಮಾಡಬೇಕು. ಅಮ್ಮ, ನಾವ್ ಇನ್ನೊಬ್ಬರ ಮೇಲೆ ದಾಳಿ ಮಾಡೋದು ತಪ್ಪಲ್ವಾ? ಖಂಡಿತ ತಪ್ಪಲ್ಲ. ನಿನ್ನನ್ನು ನೀನು ರಕ್ಷಣೆ ಮಾಡ್ಕೊಳ್ಳುವಾಗ ಅಂಥ ಪಾಪಿಗಳಿಗೆ ಶಿಕ್ಷೆ ನಿನ್ನ ಕೈಯಿಂದನೇ ಆಗಬೇಕು. ಹೆಣ್ಣು ಜಗತ್ತನ್ನೇ ತೂಗ್ತಾಳೆ. ಅವಳಿಗೆ ಸಂಸ್ಕಾರ ಕಲಿಸೋಕ್ಕೂ ಗೊತ್ತು, ಸಂಹಾರ ಮಾಡೋಕ್ಕೂ ಗೊತ್ತು. ಅರ್ಥ ಆಯ್ತಾ? ಅಮ್ಮ, ಅಮ್ಮ ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ ಪ್ಲೀಸ್ ಅಮ್ಮ, ಕೈಯಲ್ಲಿ ಕಾಫಿ ಇದೆ ಕಣೋ, ಚೆಲ್ಬಿಡ್ತೀನಿ ನೋಡಿ ಇವಾಗ. ನನ್ನ ಫ್ರೆಂಡ್ಸ್ ಎಲ್ಲ ನ್ಯೂ ಇಯರ್ಗೆ ಟ್ರಿಪ್ ಹೋಗ್ತಿದ್ದಾರೆ, ನಾನು ಮಾತ್ರ ಮನೇಲೇ ಕೂತಿರ್ಬೇಕಾ? ನನ್ನನ್ನು ಕರ್ಕೊಂಡು ಹೋಗಿ. ಯಾಕೆ ಸ್ಕಂದ ಇಷ್ಟು ಹಠ ಮಾಡ್ತಿದ್ಯಾ? ಕರ್ಕೊಂಡು ಹೋಗು ಅಂದ ತಕ್ಷಣ ನಿಮ್ಮಪ್ಪ ಕರ್ಕೊಂಡು ಹೋಗ್ಬಿಡ್ತಾರಾ? ಸುಮ್ಮನೆ ಸ್ಕೂಲಿಗೆ ಹೋಗಿ ನೀನು. ಗಿರಿ, ಯಾಕೆ ಹಂಗೆ ಹೋಗಾಡ್ತಾ ಇದೆಯಾ? ಏನಪ್ಪ ನಿಂದು? ನನ್ನ ಫ್ರೆಂಡ್ಸ್ ಎಲ್ಲ ನ್ಯೂ ಇಯರ್ಗೆ ಟ್ರಿಪ್ ಹೋಗ್ತಾ ಇದ್ದಾರೆ, ಅದಕ್ಕೆ ನಾನು ಹೋಗ್ಬೇಕು. ಅಷ್ಟೇ ತಾನೇ, ನಾವು ಹೋಗೋಣ. ಈ ಸರಿ ನಾವು ಊಟಿಗೆ ಹೋಗೋಣ. ಶೂರ್? ಊಟಿಯ? ನಿಜವಾಗ್ಲೂ? ಹಂಗಾರೆ ಬಜೆಟ್ ನಂದೆ, ಡೋಂಟ್ ವರಿ. ರೀ, ಬಾವ ಯಾವತ್ತಾರು ದುಡ್ಡಿಸ್ಕೊಂಡಿದ್ದಾರೆ ನಿಮ್ಮ ಹತ್ರ? ಸುಮ್ಮನೆ ಇರಿ. ಕರೆಕ್ಟಾಗಿ ಹೇಳಿದೆ ಗೌರಿ, ಬುಕ್ಕಿಂಗು ನಂದೆ, ಬಜೆಟು ನಂದೆ. ರೀ, ನಿಜವಾಗ್ಲೂ ನೀವು ನಮ್ಮನ್ನೆಲ್ಲ ಊಟಿಗೆ ಕರ್ಕೊಂಡು ಹೋಗ್ತಿದ್ದೀರಾ?
ಇದೇನು ಕನಸೋ ನನ್ಸೋ ಒಂದು ಗೊತ್ತಾಗ್ತಿಲ್ವೇ? ಹೇ ಗಿರಿ, ಮಕ್ಕಳಿಗೋಸ್ಕರ ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ? ಈ ಸರಿ ಒಂದು ದಿವಸ ಮುಂಚೆನೇ ಹೋಗೋಣ, ರೂಮ್ ಬುಕ್ ಮಾಡೋಣ, ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡ್ಕೊಂಡು ಕೇಕ್ ಕಟ್ ಮಾಡಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಅಪ್ಪ, ಐ ಲವ್ ಯು. ಐ ಟು ಲವ್ ಯು ಕಣೋ. ನಾನಿದೆಲ್ಲ ಬೈಕೋತಿದ್ದೆ, ಎಲ್ಲೂ ಕರ್ಕೊಂಡು ಹೋಗಲ್ವಲ್ಲ ಅಂತ. ಆದ್ರೆ ಈಗ ನಿನ್ನನ್ನು ನೀನೇ ಬೈಕೋಬೇಕು ಅಂತ ಅನ್ನಿಸ್ತಾ ಇದೆಯಾ? ಹೌದು, ನಿನ್ಗೆ ಗೊತ್ತಾಯ್ತು? ನಿನ್ನ ವಯಸ್ಸಲ್ಲಿರಬೇಕಾದ್ರೆ ನಮ್ಮಪ್ಪ ನನ್ನ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂದರೆ ನಾನು ಹಾಗೆ ಮನಸ್ಸಲ್ಲೇ ಬೈಕೊಳ್ತಾ ಇದ್ದೆ. ಇಟ್ಸ್ ಓಕೆ, ಫ್ಲ್ಯಾಶ್ ಬ್ಯಾಕ್ ಎಲ್ಲ ಯಾಕೆ. ಹಾಂ, ಡೇಟ್ ಯಾವಾಗ ಅಂತ ಹೇಳ್ತೀನಿ, ರೆಡಿಯಾಗಿ. ಶೂರ್. ಡೇಟ್ ಎಂತಕ್ಕೆ ಮರ್ರೆ? ಡಿಸೆಂಬರ್ 30ಕ್ಕೆ ಮನೆಯಿಂದ ಹೊರಟ್ರೆ ಸಾಕು. ಡಿಸೆಂಬರ್ 30? ನೋ, ಅದೆಲ್ಲ ಫಾರಿನ್ ನ್ಯೂ ಇಯರ್. ನಮಗೆ ಹೊಸ ವರ್ಷ ಬರೋದು ಯುಗಾದಿಗಲ್ವಾ? ಯುಗಾದಿಗೆ ಹೋಗೋಣ. ನಂಗೆ ಗೊತ್ತಿತ್ತು ನೀನ್ ಹೀಗೆ ಏನಾದ್ರೂ ಮಾಡ್ತೀಯ ಅಂತ. ನೋಡಮ್ಮ ಅಪ್ಪನ್ನ. ಸ್ಕಂದ, ಹೋಗ್ಲಿ ಬಿಡು. ನಿನಗಿದು ಹೊಸ್ತು, ನನಗಿದೆಲ್ಲ ಅಭ್ಯಾಸ ಆಗೋಗಿದೆ. ಮನ್ಸಲ್ಲೇ ಮಂಡಿಗೆ ಹೇಗೆ ತಿನ್ಸೋದು ಅಂತ ಇವ್ರು ನೋಡ್ಕೊಂಡೆ ಕಲ್ತ್ಕೋಬೇಕು. ಹೋಗ್ಲಿ ಬಿಡು ಕಂದ, ನೀನು ಬೇಜಾರು ಮಾಡ್ಕೋಬೇಡ. ಹೇ ಗಿರಿ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದೆಯಾ? ನಾನೇನು ಕರ್ಕೊಂಡೇ ಹೋಗೋಲ್ಲ, ಹೋಗೋದೇ ಬೇಡ ಅಂತ ಹೇಳದ್ನ. ಹೋಗೋಣ ಅಂತ ಹೇಳ್ತಾ ಇದ್ದೀನಲ್ಲ, ಇನ್ನೊಂದು 3 ತಿಂಗಳಾದ್ಮೇಲೆ ಹೋಗೋಣ ಅಷ್ಟೇ. ಯಾರಾದರೂ 3 ತಿಂಗಳಿಗೆ ಮುಂಚೆನೆ ಡೇಟ್ ಹೇಳ್ತಾರಾ? ನಾನು ಹೇಳ್ತಾ ಇದ್ದೀನಿ. ಆಫೀಸ್ಗೆ ಹೋಗಿ ಬರ್ತೀನಿ. ಓಹ್, ಬ್ಯಾಗೇ ತಗೊಂಡಿಲ್ಲ. ಕಂದ, ನೀ ಏನು ಬೇಜಾರು ಮಾಡ್ಕೊಂಡ್ಬೇಡ ಮರೆ, ನಾನು ನಿಂಗೆ ಚಾಕ್ಲೇಟ್ ಕೊಡಿಸ್ದೆ. ಹೋಗಿ ಚಿಕ್ಕಪ್ಪ, ನನ್ಗೇನು ಬೇಡ. ಮಕ್ಕಳಿಗೆ ಸುಳ್ಳು ಹೇಳಬಾರ್ದು ಅಂತ ನಾನೇ ಹೇಳ್ಕೊಟ್ಟು ಅವ್ರ ಮುಂದೆ ನಾನೇ ಸುಳ್ಳು ಹೇಳೋ ಹಾಗಾಗೋಯ್ತು. ಪಾಪ ನನ್ನ ಮಕ್ಕಳು 100 ಬೇಡಿಕೆ ಇಡ್ತಾರೆ, ಅದರಲ್ಲಿ ಒಂದೇ ಒಂದು ಈಡೇರಿಸಿದ್ರು ಅಪ್ಪ ಅಂತ ಓಡ್ ಬಂದು ಪ್ರೀತಿಯಿಂದ ಅಪ್ಕೊಳ್ತಾರೆ. ಅಂತ ಚಿನ್ನದಂಥ ಮಕ್ಕಳು. ಎಲ್ಲರ ಹಾಗೆ ಅವ್ರಿಗೂ ನ್ಯೂ ಇಯರ್ಗೆ ಹೊರಗೆ ಹೋಗಬೇಕು, ಎಂಜಾಯ್ ಮಾಡಬೇಕು ಅಂತ ಆಸೆ ಇರುತ್ತೆ. ಆ ಚಿಕ್ಕ ಆಸೆನೂ ನನ್ನ ಕೈ ನೆರವೇರ್ಸೋಕ್ಕಾಗ್ತಾ ಇಲ್ಲ. ಕಾಶಿ ಅವ್ರ ಹತ್ರ ದುಡ್ಡಿಸ್ಕೊಂಡು ಅವ್ರ ಆಸೆ ಪೂರೈಸೋಣ ಅಂದರೆ ನನ್ನ ಸ್ವಾಭಿಮಾನ ಬಿಡ್ತಾ ಇಲ್ಲ. ಹೋಗ್ಲಿ, ನಾನೇ ಕರ್ಕೊಂಡು ಹೋಗೋಣ ಅಂದರೆ ನನ್ನ ಖಾಲಿ ಜೇಬ್ ಬಿಡ್ತಾ ಇಲ್ಲ. ಸಾಲ ಮಾಡೋಣ ಅಂದರೆ ಸಾಲಗಾರರು ಮೊದಲು ಹಳೆ ಸಾಲ ತೀರ್ಸಪ್ಪ ಅಂತ ಹೇಳ್ತಾರೆ. ಛೇ, ಮಕ್ಕಳ ಆಸೆ ಪೂರೈಸೋಕ್ಕಾಗ್ದಿರೋ ಅಸಹಾಯಕ ತಂದೆ ಆಗ್ಬಿಟ್ನಾ ನಾನು. ನನ್ನ ಇಂಥ ಪರಿಸ್ಥಿತಿ ಯಾಕೆ ತಂದೆ ಭಗವಂತ? ಶಿವಪ್ರಸಾದ್, ಭಗವಂತ, ಪರಿಸ್ಥಿತಿನ ಸೃಷ್ಟಿ ಮಾಡೋದಷ್ಟೇ ನನ್ನ ಕೆಲಸ. ನಿಮ್ಮ ಸ್ಥಿತಿಗತಿಗಳನ್ನು ರೂಪಿಸೋರು ನೀವುಗಳೇ. ಏನು ಭಗವಂತ ಹೀಗೆ ಹೇಳ್ತಾ ಇದೆಯಾ? ನನ್ನ ಸ್ಥಿತಿಗೆ ನಾನು ಕಾರಣನ? ಅಲ್ಲ, ಸುಮ್ಮನೆ ಕೇಳ್ತೀನಿ. ನನ್ನನ್ನು ಅಂಬಾನಿ ಮನೆಯಲ್ಲೋ ಇಲ್ಲ ಅದಾನಿ ಮನೆಯಲ್ಲೋ ಹುಟ್ಟಿಸ್ಬೇಕಾಗಿತ್ತು. ನನಗೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ. ನಿನಗೆ ಕೋಟಿ ಹಣ ಕೊಟ್ಟು ನಿನ್ನ ತಂದೆನ ತಂದೆ ಅಂತ ಕರಿಬೇಡ ಅಂದರೆ ಏನು ಮಾಡ್ತೀಯಾ? ಹೆತ್ತಪ್ಪನ ಅಪ್ಪ ಅಂತ ಕರಿಬಾರ್ದ? ಅಂತ ಹಣ ನನಗೆ ತೃಣಕ್ಕೆ ಸಮ ಅಂತ ಹೇಳ್ತೀನಿ. ಕೋಟಿನೂ ತೃಣಕ್ಕೆ ಸಮ ಅನ್ನಿಸೋ ಈ ಸಂಬಂಧ ನಿನ್ನನ್ನು ಎಷ್ಟು ಸದೃಢವನ್ನಾಗಿ ಮಾಡಿದೆ ಅಲ್ವಾ? ನಿಜ ಭಗವಂತ, ಅದು ನನಗೆ ಗೊತ್ತು. ಆದರೆ ನನ್ನ ಪರಿಸ್ಥಿತಿಗೆ ನಾನೇ ಕಾರಣ ಅಂತ ಹೇಳಿದೆಲ್ಲ, ಅದು ನನ್ನಿಂದ ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ಬಡತನದಲ್ಲಿ ಹುಟ್ಟಿದ ಮಾತ್ರಕ್ಕೆ ಎಲ್ಲರೂ ನಿಂತರನೇ ಇರ್ತಾರೆ ಶಿವಪ್ರಸಾದ್. ಒಂದ್ಸಲ ಸುತ್ತ ತಿರುಗಿ ನೋಡು. ಈ ಆಸ್ತಿ, ಅಂತಸ್ತು, ಅಧಿಕಾರ ಈ ರೀತಿ ಮೇರು ಸ್ತರದಲ್ಲಿರುವವರು 90% ಭಾಗ ಕೆಳ ಹಂತದಿಂದ ಬಂದವರೇ. ಛಲ, ಸಾಧಿಸುವ ಹಂಬಲ, ನಿರಂತರ ಪರಿಶ್ರಮ ಅವರನ್ನ ಈ ಹಂತಕ್ಕೆ ಕೊಂಡೊಯ್ದಿದೆ. ನಾನು ಶ್ರಮ ಪಡ್ತಾನೆ ಇದ್ದೀನಲ್ಲ ಭಗವಂತ. ಶಿಖರ ಹತ್ತಿ ಮೇಲೆ ನಿಂತ್ಕೊಳ್ಳೋದು ಬೇಡ, ಅಟ್ಲೀಸ್ಟ್ ಮೆಟ್ಲು ಎತ್ಕೊಂಡು ಫಸ್ಟ್ ಫ್ಲೋರ್ಗೂ ಹೋಗೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ಅದು ಬಿಡು, ನನ್ನ ಮಕ್ಕಳಿಗೆ ನ್ಯೂ ಇಯರ್ಗೆ ಹೊರಗೆ ಕರ್ಕೊಂಡು ಹೋಗೋ ಯೋಗ್ಯತೆನೂ ನನಗಿಲ್ಲ. ನಾನು ಏನು ಮಾಡಲಿ? ನಿಜ ಹೇಳಷ್ಟೇ. ನಿಜ ನೀನು ಹೇಳೋದು ಸುಲಭ, ನಾನು ಹೇಳೋದು ತುಂಬ ಕಷ್ಟ. ಆ್ಯಕ್ಚುಲ್ ನ್ಯೂ ಇಯರು ನಮ್ಗೆ ಯುಗಾದಿ, ಇದೆಲ್ಲ ನ್ಯೂ ಇಯರ್ ಅಲ್ವೇ ಅಲ್ಲ ಅಂತ ಹೆಂಗೋ ಮ್ಯಾನೇಜ್ ಮಾಡಿದ್ದೀನಿ ಇವಾಗ. ಮತ್ತು ಯುಗಾದಿ ದಿನ ಕೇಳಿದ್ರೆ ಸೇಮ್ ದೋಸೆ ತಿರುವಾಗ್ತೀನಿ. ನ್ಯೂ ಇಯರ್ ಯಾವಾಗಲೂ ಆಗೋಯ್ತು, ಯುಗಾದಿ ಜಸ್ಟ್ ಹಬ್ಬ ಅಂತ ಹೇಳ್ತೀನಿ. ಶಿವಪ್ರಸಾದ್, ಈ ರೀತಿ ಸುಳ್ಳು ಭರವಸೆ ಕೊಟ್ಟು
ಮುಂದೊಂದು ದಿನ ಅವ್ರ ಮನ್ಸು ನೋವು ಮಾಡೋ ಬದಲು ಈಗ ಸತ್ಯ ಹೇಳ್ಬಿಡು. ಸತ್ಯ ಕಾಯುತ್ತೆ, ಸುಳ್ಳು ಮಾಯ ಆಗುತ್ತೆ. ಆದರೆ ಅದರಿಂದಾಗಿರೋ ನೋವು ಯಾವತ್ತಿಗೂ ಮಾಯ ಆಗಲ್ಲ. ಇದೆಲ್ಲ ಹೇಳಕ್ಕೆ ಚೆನ್ನಾಗಿರುತ್ತೆ ಭಗವಂತ. ನೋಡು, ದುಡ್ಡಿದ್ರೆ ನಾನು ಮಕ್ಕಳ ಕಣ್ಣಲ್ಲಿ ಲೂಸರ್ ಆಗಲ್ಲ. ಅವ್ರ ಆಸೆನ ಪೂರೈಸ್ತೀನಿ. ದುಡ್ಡು ಎಲ್ಲ ಸಮಸ್ಯೆಗೂ ಪರಿಹಾರ ಕೊಡಲ್ಲ ಶಿವಪ್ರಸಾದ್. ಆದರೆ ಜಗತ್ತಲ್ಲಿರೋ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗಿರೋದೇ ಹಣದಿಂದ ಭಗವಂತ. ಹಣನೇ ಮುಖ್ಯ. ನೀ ನನಗೆ ಹಣ ಕೊಡು, ನಾನು ಆಗ ತೋರಿಸ್ತೀನಿ ಹಣ ಎಷ್ಟು ಪವರ್ಫುಲ್ಲು ಅಂತ. ನೋಡಿದ್ಯಾ, ದುಡ್ಡು ಕೇಳಿದ ತಕ್ಷಣ ಸೈಲೆಂಟ್ ಆಗ್ಬಿಟ್ಟೆ. ಆಮೇಲೆ ಸಮಸ್ಯೆ ಕುತ್ತಿಗೆಗೆ ಬಂದಾಗ ನೀತಿ ಪಾಠ ಹೇಳ್ತೀಯ. ಅದು ಬಿಟ್ಟು ಈಗಲೇ ದುಡ್ಡು ಕೊಡಬಾರ್ದಾ? ನೀನು ಕೊಡಲ್ಲ ಬಿಡಪ್ಪ. ನನಗೆ ಆಫೀಸಿಗೆ ಲೇಟ್ ಆಯಿತು, ನಾನು ಬರ್ತೀನಿ. ಶಿವಪ್ರಸಾದ್, ನಿನಗೆ ಹಣ ಇದ್ರೆ ಮಾತ್ರ ನೆಮ್ಮದಿ ಅನ್ನೋ ಭ್ರಮೆ ಇದೆ. ಹಣ ಸಿಗುತ್ತೆ, ಆದರೆ ನೆಮ್ಮದಿ